ನಮಸ್ಕಾರ, ನಾನು ಸುಗುಣ ಎಸ್ಸೆ. ನಾನು ಈಗ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಸಬ್ಜೆಕ್ಟಿನ ಫಸ್ಟ್ ಯೂನಿಟ್ ಫೈನಾನ್ಷಿಯಲ್ ಸಿಸ್ಟಮ್ ಇದರ 5ನೇ ಸೆಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೇನೆ. ಸೊ ಇದರಲ್ಲಿ ನಾನು ತೊಗೊಂಡಿರೋಂಥ ಕಾನ್ಸೆಪ್ಟ್ ಸ್ಟಾಕ್ ಎಕ್ಸ್ಚೇಂಜ್. ಇದರ ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡ್ತಿದ್ದೇವೆ. ಮೀನಿಂಗ್, ಫಂಕ್ಷನ್ಸ್ ಮತ್ತು ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಅನ್ನೋ ಕಾನ್ಸೆಪ್ಟ್ನ ಕೂಡ ಇದರಲ್ಲಿ ನಾವು ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ಹಿಂದಿನ ಕ್ಲಾಸ್ ಅಥವಾ ಹಿಂದಿನ ಸೆಷನ್ ನಾವು ನೋಡೋದಾದರೆ, ಹಿಂದಿನ ಕ್ಲಾಸಲ್ಲಿ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇಂಟು ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟ್ ಅಂತ ಹೇಳಿ. ಅದರಲ್ಲಿ ನಾವು ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ವಿ ಮತ್ತು ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡರಿ ಮಾರ್ಕೆಟ್ನು ಕೂಡ ನೋಡಿದ್ವಿ. ಸೊ ಈ ಸೆಷನ್ನ ಉದ್ದೇಶ ಏನಪ್ಪ ಅಂದರೆ, ಸೊ ವಿದ್ಯಾರ್ಥಿಗಳಿಗೆ ಸ್ಟಾಕ್ ಮಾರ್ಕೆಟ್ಸ್ ಬಗ್ಗೆ ಒಂದು ಅರಿವು ಮೂಡಿಸುವಂಥದ್ದು. ಸೊ ಹೇಗೆ ಸ್ಟಾಕ್ ಮಾರ್ಕೆಟ್ಸ್ ಒಂದು ರೋಲ್ನ ಪ್ಲೇ ಮಾಡುತ್ತೆ ಫಾರ್ ದಿ ಎಕನಾಮಿಕ್ ಡೆವಲಪ್ಮೆಂಟಲ್ಲಿ, ಮತ್ತು ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜಸ್ ಅನ್ನೋದನ್ನ ತಿಳ್ಕೊಳ್ತೀವಿ. ಮತ್ತು ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್, ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಟ್ರೇಡ್ ಆಗಬೇಕಾದ್ರೆ ಕಂಪ್ನೀಸ್ಗೆ ಏನೇನು ಪ್ರೊಸೀಜರ್ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸುವಂಥದ್ದು ಅಥವಾ ತಿಳಿಪಡಿಸುವಂಥದ್ದು ಈ ಒಂದು ಸೆಷನ್ನ ಉದ್ದೇಶ ಆಗಿದೆ. ಅಟ್ ದಿ ಎಂಡ್ ಆಫ್ ದಿ ಸೆಷನ್ ಹಾಗೆ ಹೇಳಿದಂಗೆ ವಿದ್ಯಾರ್ಥಿಗಳಿಗೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಒಂದು ಕ್ಲಿಯರ್ ಕಟ್ ಆಗಿ ಅರಿವು ಕೂಡ ಮೂಡುತ್ತೆ ಅನ್ನೋ ಒಂದು ಹೋಪು ನನಗಿದೆ. ಓಕೆ, ಆ್ಯಂಡ್ ಹೇಗೆಲ್ಲ ಒಂದು ಸ್ಟಾಕ್ ಮಾರ್ಕೆಟ್ ಎಕನಾಮಿ ಡೆವಲಪ್ಮೆಂಟ್ಗೆ ಅಥವಾ ಕ್ಯಾಪಿಟಲ್ ಫಾರ್ಮೇಷನ್ ಮತ್ತು ಅಲೋಕೇಶನ್ಗೆ ಹೆಲ್ಪ್ ಆಗುತ್ತೆ, ಸಪೋರ್ಟಿಂಗ್ ಆಗುತ್ತೆ ಅನ್ನೋದನ್ನು ಅಟ್ ದಿ ಎಂಡ್ ಆಫ್ ದಿ ಸೆಷನ್ ಸ್ಟೂಡೆಂಟ್ಸ್ ವಿಲ್ ಕಮ್ ಟು ನೋ. ಸೊ ಮೊದಲನೇದಾಗಿ ನಾವು ಸ್ಟಾಕ್ ಎಕ್ಸ್ಚೇಂಜ್ ಮೀನಿಂಗ್ನ ನೋಡೋಣ. ಸೊ ಸ್ಟಾಕ್ ಎಕ್ಸ್ಚೇಂಜ್ನ ನಾವು ಸೆಕೆಂಡ್ರಿ ಮಾರ್ಕೆಟ್ ಅಂತಲೂ ಹೇಳ್ತೇವೆ. ಸೊ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ದಿ ಆರ್ಗನೈಸ್ಡ್ ಆ್ಯಂಡ್ ರೆಗ್ಯುಲೇಟೆಡ್ ಮಾರ್ಕೆಟ್ ಪ್ಲೇಸ್ ಇನ್ ವಿಚ್ ಶೇರ್ಸ್ ಆ್ಯಂಡ್ ಸ್ಟಾಕ್ಸ್ ಆರ್ ಡಿಬೆಂಚರ್, ಬಾಂಡ್ಸ್ ಆ್ಯಂಡ್ ಅದರ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಬೈ ದಿ ಮೆಂಬರ್ಸ್ ಆರ್ ಬೈಯರ್ಸ್ ಆರ್ ಸೆಲ್ಲರ್ಸ್ ಅಂತ ಹೇಳ್ತೇವೆ. ಸೊ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಇಟ್ ಈಸ್ ಎ ಪ್ಲಾಟ್ಫಾರ್ಮ್ ಫಾರ್ ದಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಏನಿದ್ದಾವೆ ಅವುಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥ ಪ್ಲಾಟ್ಫಾರ್ಮೇ ಸ್ಟಾಕ್ ಎಕ್ಸ್ಚೇಂಜ್ ಆಗಿರುತ್ತೆ. ಓಕೆ, ಸೊ ಇಟ್ ಈಸ್ ಒನ್ ಆಫ್ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಫ್ ಸೆಕೆಂಡ್ರಿ ಮಾರ್ಕೆಟ್ ವೇರ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್. ಅದು ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಯಾವುದೇ ಮಾರ್ಕೆಟಬಲ್ ಒಂದು ಸೆಕ್ಯೂರಿಟಿನ ನೀವು ಎಕ್ಸ್ಚೇಂಜ್ ಮಾಡ್ತಿದ್ದೀರಾ ಅಥವಾ ಒಂದು ಸೇಲ್ ಅಥವಾ ಬೈ ಮಾಡ್ತಿದ್ದೀರಾ ಅಂದರೆ ಬೈ ಮಾಡುವಂಥ ಪ್ಲೇಸ್ಗೆ, ಮಾರ್ಕೆಟ್ಗೆ ನಾವು ಸ್ಟಾಕ್ ಮಾರ್ಕೆಟ್ ಅಂತಲೂ ಕೂಡ ಕರಿತೇವೆ. ಡೆಫಿನೇಷನ್ ನೋಡೋಣ. ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ ಜೆ ಆಫ್ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆಕ್ಟ್ 1956, it defines stock exchange as any body of individuals, whether incorporated or not, constituted for the purpose of assisting, regulating or controlling the business of buying, selling and dealings in securities. So securities regulation ಅಥವಾ ಕಾಂಟ್ರಾಕ್ಟ್ ಆಕ್ಟ್ 1956 ಪ್ರಕಾರ ಏನ್ ಡೆಫಿನೇಷನ್ ಅಥವಾ ಕೊಟ್ಟಿದ್ದಾರೆ ಅಂದರೆ, so any individual or a body of individual, whether it is corporated, incorporated or constituted for the purpose of assisting, regulating and controlling the business of buying and selling or finally dealing with securities ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಓಕೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಮೇಜರ್ಲಿ ಇಟ್ ಡೀಲ್ಸ್ ವಿತ್ ದ ಎಕ್ಸ್ಚೇಂಜ್ ಆಫ್ ಸೆಕ್ಯೂರಿಟೀಸ್, ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ. ನೆಕ್ಸ್ಟ್ ನಾವು ನೋಡೋಣ ಫೀಚರ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್, ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅಂತ ನೋಡೋಣ. ಫಸ್ಟ್ ಒನ್, ಇಟ್ ಈಸ್ ಅ ಮಾರ್ಕೆಟ್ ಫಾರ್ ಸೆಕ್ಯೂರಿಟೀಸ್ ವಿಚ್ ಆರ್ ಬಾಟ್ ಅಂಡ್ ಸೋಲ್ಡ್. ಓಕೆ, ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಇಟ್ ಈಸ್ ಅ ಮಾರ್ಕೆಟ್ ಫಾರ್ ಸೆಕ್ಯೂರಿಟೀಸ್ ಆರ್ ಎಕ್ಸ್ಚೇಂಜ್ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳ್ತೇವೆ. ಎರಡನೇದು, ಇಟ್ ಡೀಲ್ಸ್ ಇನ್ ಸೆಕೆಂಡ್ ಹ್ಯಾಂಡ್ ಸೆಕ್ಯೂರಿಟೀಸ್ ವಿಚ್ ಆರ್ ಆಲ್ರೆಡಿ ಇಶ್ಯೂಡ್. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿರುವಂಥ ಸೆಕ್ಯೂರಿಟೀಸ್ನ ಮಾತ್ರ ನಾವು ಇಲ್ಲಿ ಏನು ಬಾಟ್ ಅಂಡ್ ಸೋಲ್ಡ್ನ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಪ್ರೈಮರಿ ಮಾರ್ಕೆಟ್ ಫಸ್ಟ್ ಬರುತ್ತೆ, ಅದಾದಮೇಲೆ ಸೆಕೆಂಡ್ರಿ ಮಾರ್ಕೆಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್, regulates trade in securities as per the SEBI, Securities Exchange Board of India. SEBI ಗೈಡ್ಲೈನ್ಸ್ ಪ್ರಕಾರನೇ ಸ್ಟಾಕ್ ಎಕ್ಸ್ಚೇಂಜ್ ಪರ್ಫಾರ್ಮ್ ಮಾಡುವಂಥದ್ದು ಅಥವಾ ಫಂಕ್ಷನಿಂಗ್ನ ಮಾಡುವಂಥದ್ದು. ಓಕೆ, ರೆಗ್ಯುಲೇಟ್ ಯಾರು ಮಾಡುತ್ತೆ ಸ್ಟಾಕ್ ಎಕ್ಸ್ಚೇಂಜಸ್ಗೆ ಅಂದರೆ ಸೆಬಿ. ಓಕೆ, ನೆಕ್ಸ್ಟ್ ಪಾಯಿಂಟ್,
allows dealings only in listed securities under stock exchanges. ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಯಾವುದೇ ಕಂಪ್ನಿ ಸೆಕ್ಯೂರಿಟೀಸ್ ಬೈ ಅಥವಾ ಸೇಲ್ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಕಂಡೀಷನ್ ಏನಪ್ಪಾ ಅಂದ್ರೆ ಆ ಕಂಪ್ನಿ ಸೆಕ್ಯೂರಿಟೀಸ್ ಅಲ್ಲಿ ಲಿಸ್ಟ್ ಆಗಿರಬೇಕು. ಈಗ ನೀವು ಯಾವುದೋ ಒಂದು ಕಾಲೇಜಲ್ಲಿ ಇಫ್ ಯು ಆರ್ ಎ ಸ್ಟೂಡೆಂಟ್ ಅನ್ಸ್ಕೋಬೇಕು ಅಂದ್ರೆ ನೀವು ಆ ಕಾಲೇಜಲ್ಲಿ ಏನಾಗಿರ್ಬೇಕು, ಅಡ್ಮಿಷನ್ ತಗೊಂಡಿರ್ಬೇಕು, ಕರೆಕ್ಟ್? ಅದೇ ತರನೇ ಇಲ್ಲಿಯೂ ಕೂಡ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನೀವು ಟ್ರೇಡ್ ಮಾಡಬೇಕು ಅಥವಾ ಯಾರೇ ಒಬ್ಬ ಇನ್ವೆಸ್ಟರ್ ಆ ಕಂಪ್ನಿ ಸೆಕ್ಯೂರಿಟೀಸ್ ತಗೊಳ್ಬೇಕು ಅಂದ್ರೆ ಆ ಕಂಪ್ನಿ ಅಲ್ಲಿ ರಿಜಿಸ್ಟರ್ಡ್ ಮಾಡಿರ್ಬೇಕು, ಅಡ್ಮಿಷನ್ ಆಗಿರ್ಬೇಕು, ಓಕೆ, ಅಥವಾ ಲಿಸ್ಟ್ ಆಗಿರ್ಬೇಕು ಅಂತ ಹೇಳ್ತೇವೆ. ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಇಸ್ ಅ ಮೇಜರ್ ಸ್ಟೆಪ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಮಾಡಬೇಕಾದ್ರೆ. ನೆಕ್ಸ್ಟ್, ಸ್ಪೆಸಿಫಿಕ್ ಲೊಕೇಶನ್ ಪ್ಲೇಸ್ ವೇರ್ ಆಥರೈಸ್ಡ್ ಬ್ರೋಕರ್ಸ್ ಆರ್ ಟ್ರೇಡೆಡ್ ರೆಗ್ಯುಲರ್ಲಿ. ಕಾಮನ್ ಆಗಿ ನಾವು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಮೇಜರ್ ಪಿಕ್ಚರ್ ನಮಗೆ ಬರುವಂತದ್ದು ಇಂಟರ್ಮೀಡಿಯರೀಸ್ ಆರ್ ಬ್ರೋಕರ್ಸ್. ಓಕೆ, ಸೊ ಇನ್ವೆಸ್ಟರ್ಸ್ ಇಫ್ ದೇ ಹ್ಯಾವ್ ನಾಲೆಜ್ ದೇ ಕ್ಯಾನ್ ಡೈರೆಕ್ಟ್ ವಿತೌಟ್ ದಿ ಹೆಲ್ಪ್ ಫ್ರಮ್ ದಿ ಬ್ರೋಕರ್ ಅವರು ಮ್ಯಾನೇಜ್ ಮಾಡ್ಬೋದು, ಟ್ರೇಡ್ ಮಾಡ್ಬೋದು. ಸೊ ಇಲ್ಲ ಮೊದಲನೇ ಬಾರಿಗೆ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದ್ರೆ ಅಲ್ಲಿ ನಮಗೆ ರೂಲ್ಸ್ ರೆಗ್ಯುಲೇಷನ್ ಅಥವಾ ಪ್ರೊಸೆಸಿಂಗ್ಸ್ ಏನಿರುತ್ತೆ ಅದನ್ನ ಮಾಡಬೇಕಾದ್ರೆ ಡೀಲರ್ಸ್ ಅಥವಾ ಬ್ರೋಕರ್ಸು ಬೇಕಾಗಿರುತ್ತೆ. ಸೊ ಇಲ್ಲಿ ರಿಜಿಸ್ಟರ್ಡ್ ರೆಗ್ಯುಲೇಟೆಡ್ ಬ್ರೋಕರ್ಸ್ ನಿಮಗೆ ಇಲ್ಲಿ ಸಿಗ್ತಾರೆ. ಓಕೆ, ನೆಕ್ಸ್ಟ್, ಫೈನಾನ್ಷಿಯಲ್ ಪ್ಯಾರಾಮೀಟರ್ಸ್ ಅಂಡ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಫಾರ್ ನ್ಯಾಷನಲ್ ಎಕನಾಮಿಕ್ ಗ್ರೋತ್ ಆಫ್ ದ ಕಂಟ್ರಿ. ಸೊ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಏನೇನು ಇಂಡೆಕ್ಸ್ ಬರ್ತಿದೆ, ಇಂಡಿಕೇಟರ್ಸ್ ಬರ್ತಿದೆ, ನಿಫ್ಟಿ ಅಥವಾ ಏನು ಸೆನ್ಸೆಕ್ಸ್ ಅಂತ ಏನು ಹೇಳ್ತೀವಲ್ಲ, BSE ಇದೆಲ್ಲ, ಇದ್ರಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಕನಾಮಿ ಯಾವ ಕಡೆ ಹೋಗ್ತಿದೆ, ಗ್ರೋ ಆಗ್ತಿದ್ಯಾ ಇಲ್ಲ, ಡೆವಲಪಿಂಗ್ ಆಗ್ತಿದ್ಯಾ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಟ್ ಈಸ್ ಲೈಕ್ ಅ ಫೈನಾನ್ಷಿಯಲ್ ಬ್ಯಾರೋಮೀಟರ್ ಅಥವಾ ಯಾರ್ಡ್ ಸ್ಟಿಕ್ ಅಂತ ಹೇಳ್ತಾರೆ. ಓಕೆ, ಸೊ ದೀಸ್ ಆರ್ ದಿ ಫೀಚರ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ನೆಕ್ಸ್ಟ್ ನೋಡೋಣ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಫೀಚರ್ಸ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ, ಮೀನಿಂಗ್ ಅರ್ಥ ಆಗಿದೆ ಅಂದ್ರೆ ಫಂಕ್ಷನ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಮೊದಲನೇದು ಲಿಕ್ವಿಡಿಟಿ ಆಫ್ ಫಂಡ್ಸ್. ಲಿಕ್ವಿಡಿಟಿ ಅಂದರೆ ಇಟ್ ಈಸ್ ಲೈಕ್ ರಿಪೀಟೆಡ್ ಆಗಿ ಬರ್ತಿದೆ. ಸೊ ರೆಡಿ ಅವೈಲಬಿಲಿಟಿ, ರೆಡಿ ಕನ್ವರ್ಟಬಿಲಿಟಿ, ಅಥವಾ ನನ್ನ ಕೈ ಯಾವಾಗಲೂ ಖರ್ಚಿಗೆ ದುಡ್ಡಿದೆ, ನನಗೆ ಏನೇ ಒಂದು ಎಮರ್ಜೆನ್ಸಿ ಆದರೂ ನಾನು ಅದನ್ನು ಮೀಟ್ ಮಾಡಬಲ್ಲೆ ಅನ್ನೋ ಒಂದು ಪೊಸಿಷನ್ಗೆ ನಾವು ಲಿಕ್ವಿಡಿಟಿ ಅಂತ ಹೇಳ್ತೇವೆ. ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋ ಮುಖಾಂತರ ನಿಮ್ಮ ಲಿಕ್ವಿಡಿಟಿ ಫಂಡ್ಸು ಹೆಚ್ಚಿಗೆ ಎನ್ಹಾನ್ಸ್ ಆಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಿರುತ್ತೆ. ಹೇಗೆ ಅಂದರೆ ನಿಮಗೆ ರೆಗ್ಯುಲರ್ ಡಿವಿಡೆಂಡ್ಸ್ ಮತ್ತು ಇಂಟ್ರೆಸ್ಟ್ ಬರೋ ಮುಖಾಂತರ. ಓಕೆ, ಎರಡನೇದು ಕಂಟಿನ್ಯೂಸ್ ಮಾರ್ಕೆಟ್ ಫಾರ್ ಸೆಕ್ಯೂರಿಟೀಸ್. ಓಕೆ, ಸೊ ಇದು ಇಟ್ ಈಸ್ ನಾಟ್ ಲೈಕ್ ಏನು ಇವತ್ತು ಎಂಡ್ ಆಗುತ್ತೆ ನಾಳೆ ಎಂಡ್ ಆಗುತ್ತೆ ಅಂತಲ್ಲ, ಇಟ್ ಈಸ್ ನಾಟ್ ಎ ಸೀಸನಲ್ ಮಾರ್ಕೆಟ್ ಅಲ್ಲ ಇದು. ಸೊ ಇದು ಯಾವಾಗಲೂ ಕೂಡ ರನ್ನಲ್ಲೇ ರೆಗ್ಯುಲರ್ ಆಗೇ ಇರುತ್ತೆ. ಯಾವ ಇನ್ವೆಸ್ಟರ್ ಅವರ ಒಂದು ಟರ್ಮ್ವರೆಗೂ ಇರ್ತಾರೆ, ಅವರು ಎಕ್ಸಿಟ್ ಆಗ್ತಾರೆ, ಅಥವಾ ನೆಕ್ಸ್ಟ್ ಏನು ಪ್ರತಿಯೊಬ್ಬರು ಕೂಡ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಅಥವಾ ನ್ಯೂ ಇನ್ವೆಸ್ಟರ್ಸು ಏನು ಅದರಲ್ಲಿ ಇಂಟರ್ಫಿಯರ್ ಆಗ್ತಾನೆ ಇರ್ತಾರೆ. ಇಟ್ ಈಸ್ ಲೈಕ್ ಎ ರೆಗ್ಯುಲರ್ ಮಾರ್ಕೆಟ್. ನೆಕ್ಸ್ಟ್, ಇವ್ಯಾಲ್ಯೂಯೇಷನ್ ಆಫ್ ಸೆಕ್ಯೂರಿಟೀಸ್. ಸೊ ಪ್ರಾಪರ್ ಆಗಿ ವ್ಯಾಲ್ಯೂಯೇಷನ್ ಆಗುತ್ತೆ ಸೆಕ್ಯೂರಿಟೀಸ್ ಬೇಸ್ಡ್ ಆನ್ ದಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ದಿ ಸೆಕ್ಯೂರಿಟೀಸ್ ಇನ್ ದ ಮಾರ್ಕೆಟ್. ಸೊ ಈಗ ನಾವು ಸೆನ್ಸೆಕ್ಸ್ ಎಲ್ಲ ಹೇಗೆ ಬರುತ್ತೆ ನಮಗೆ, ಇಟ್ ಡಿಪೆಂಡ್ಸ್ ಮಾರ್ಕೆಟ್ ಕಂಡೀಷನ್, ಯಾವ ಕಂಪ್ನಿಗೆ ಬೇಡಿಕೆ ಇದೆ, ಯಾವ ಕಂಪ್ನಿ ಅಂಡರ್ ಲಾಸ್ ಇದೆ, ಪ್ರಾಫಿಟಬಿಲಿಟಿ ಇದೆ, ಕಂಪ್ನಿ ಫೈನಾನ್ಷಿಯಲ್ ಪೊಸಿಷನ್ ಏನು, ಇದ್ರ ಮೇಲೆ ಏನಾಗ್ತದೆ ಆಟೋಮೆಟಿಕಲಿ ಅಲ್ಲಿ ಪ್ರೈಸ್ ಡಿಸ್ಕವರ್ ಆಗ್ತಿರುತ್ತೆ. ಯಾರೋ ಹೋಗಿ ಏನು ಆಕ್ಷನ್ ಕೂಗೋದಾಗಿರ್ಲಿ ಅಥವಾ ಒಂದು ಇದನ್ನ ಟೆಂಡರ್ ಕರೆಯೋದಾಗಿರ್ಲಿ ಆಗಿರೋದಿಲ್ಲ. ಓಕೆ, ಆಟೋಮೆಟಿಕಲಿ ಡಿಪೆಂಡ್ಸ್ ಆನ್ ದಿ ಮಾರ್ಕೆಟ್ ಕಂಡೀಷನ್. ನೆಕ್ಸ್ಟ್ ಪಾಯಿಂಟ್, ಮೊಬಿಲೈಸಿಂಗ್ ಸರ್ಪ್ಲಸ್ ಸೇವಿಂಗ್ಸ್. ಓಕೆ, ಸರ್ಪ್ಲಸ್ ಸೇವಿಂಗ್ಸ್ ಅಂದರೆ ಸೇವಿಂಗ್ಸ್ ಹ್ಯಾಬಿಟ್ನ ಜಾಸ್ತಿ ಮಾಡಿ ಆದಷ್ಟು ಆ ಸೇವಿಂಗ್ಸ್ನ ಒಂದು ಪ್ರೊಡಕ್ಟಿವ್ ವೇಯಲ್ಲಿ ಚಾನಲೈಸ್ ಮಾಡೋದಕ್ಕೆ ಸೆಕೆಂಡರಿ ಮಾರ್ಕೆಟ್ ಕೂಡ ಒಂದು ಮೋಟಿವೇಶನ್ ಆಗುತ್ತೆ ಇನ್ವೆಸ್ಟರ್ಸ್ಗೆ. ನಾನು ಇನ್ವೆಸ್ಟ್ ಮಾಡಬೇಕು, ಏನು ಬೇಗ ಆದಷ್ಟು ಶಾರ್ಟ್ ಪೀರಿಯಡಲ್ಲಿ ನಾನು ಆದಷ್ಟು ಪ್ರಾಫಿಟಬಿಲಿಟಿ ಮಾಡ್ಕೋಬೇಕು ಅನ್ನೋದು ಎಲ್ಲ ಇನ್ವೆಸ್ಟರ್ ಒಂದು ಆಸ್ಪಿರೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸೆಟ್ಲ್ಮೆಂಟ್ ಆಫ್ ಟ್ರಾನ್ಸಾಕ್ಷನ್. ಆಟೋಮೆಟಿಕಲಿ ನಿಮ್ಮ ಒಂದು ಏನು ನೀವು ಟ್ರಾನ್ಸಾಕ್ಷನ್ ಮಾಡಿರ್ತೀರ ಅದು ಬೇಸ್ಡ್ ಆನ್ ಸೆಟಲ್ಮೆಂಟ್ ಅಥವಾ ಕ್ಲಿಯರೆನ್ಸ್ ಕೂಡ ಆಗ್ತಿರುತ್ತೆ. ಸೊ ಅದರದ್ದು ಆದಂಥ ಒಂದು ಸೆಕ್ಷನ್ಸ್ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ, ಲೈಕ್ ಇಶ್ಯೂ ಸೆಕ್ಷನ್, ಕ್ಲಿಯರೆನ್ಸ್ ಸೆಕ್ಷನ್, ಈ ಥರ ಎಲ್ಲ. ಸೊ ಅದು ಕ್ಲಿಯರೆನ್ಸ್ ಆಗ್ತಾ ಹೋಗ್ತಿರುತ್ತೆ. ನೆಕ್ಸ್ಟ್, ಇಟ್ ಈಸ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ನಮ್ಗೆ ಗೊತ್ತಿದೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿರುವಂಥ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ನ ನಾವಿಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಅಥವಾ ಎಕ್ಸ್ಚೇಂಜ್ ಮಾಡುವಂಥದ್ದು. ಸೊ ಇಟ್ ಈಸ್ ಮಾರ್ಕೆಟ್ ಫಾರ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್. ಮತ್ತು ಲಾಸ್ಟ್ ಒನ್, ಸೇಫ್ಟಿ ಇನ್ ಡೀಲಿಂಗ್ಸ್. ಹೇಗೆ ಸೇಫ್ಟಿ ಪ್ರೊವೈಡ್ ಮಾಡುತ್ತೆ ಅಂದರೆ ಬಿಕಾಸ್ ಇಟ್ ಈಸ್ ಎ ಆರ್ಗನೈಸ್ಡ್ ಆ್ಯಂಡ್ ರೆಗ್ಯುಲೇಟೆಡ್ ಬಾಡಿ. ಓಕೆ, ಯಾವುದೇ ಆದ ಒಂದು ಪ್ರೈವೇಟ್ ಒಂದು ಪರ್ಪಸಿಂದ ಇಲ್ಲಿ ಮಾಡುವಂಥದ್ದೆಲ್ಲ. ಇದು ಸೆಬಿ ಗೈಡ್ಲೈನ್ಸ್ ಮುಖಾಂತರ ಗೌರ್ಮೆಂಟ್ ಒಂದು ಬಾಡಿ ಆಗಿರೋದ್ರಿಂದ
ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಒಂದು ಡೀಲಿಂಗ್ಸಲ್ಲಿ ಅಥವಾ ಇನ್ವೆಸ್ಟ್ಮೆಂಟಲ್ಲಿ ಯಾವುದೇ ಥರದ ತೊಂದರೆಗಳಾಗೋದಿಲ್ಲ. ಓಕೆ, ದೀಸ್ ಆರ್ ದಿ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ನೆಕ್ಸ್ಟ್, ಬೆನಿಫಿಟ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ರೆಸ್ಪೆಕ್ಟ್ ಆಫ್ ಅಥವಾ ಪರ್ಸ್ಪೆಕ್ಟಿವ್ ಆಫ್ ಇನ್ವೆಸ್ಟರ್. ಇನ್ವೆಸ್ಟರ್ ವ್ಯೂ ಪಾಯಿಂಟ್ ಇಂದ ನೋಡೋದಾದ್ರೆ ಸ್ಟಾಕ್ ಎಕ್ಸ್ಚೇಂಜಸ್ ಇಂದ ಇನ್ವೆಸ್ಟರ್ಸ್ಗೆ ಏನು ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿ. ಸೊ ಫಸ್ಟ್ ಒನ್, ಇಟ್ ಪ್ರೊವೈಡ್ ದಿ ಲಿಕ್ವಿಡಿಟಿ ಫಾರ್ ದರ್ ಇನ್ವೆಸ್ಟ್ಮೆಂಟ್. ಲಿಕ್ವಿಡಿಟಿ ಅಂದರೆ ಸೊ ಒಂದು ಹಣ ಹರಿದು ಬರ್ತಿರುವಂಥದ್ದು, ಯಾವ ಮುಖಾಂತರ ಲೈಕ್ ಇಂಟ್ರೆಸ್ಟ್ ರೆಗ್ಯುಲರ್ ಆಗಿ ಮಂತ್ಲಿ ಇಂಟ್ರೆಸ್ಟ್ ಬರೋದು, ಮತ್ತು ಡಿವಿಡೆಂಡ್ಸ್ ಬರೋ ಮುಖಾಂತರ. ಸೊ ಈ ಥರ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿಕೊಡುತ್ತೆ ಇನ್ವೆಸ್ಟರ್ಗೆ. ಎರಡನೇದು, ಪ್ರೊವೈಡ್ಸ್ ಕೊಲ್ಯಾಟ್ರಲ್ ವ್ಯಾಲ್ಯೂ ಫಾರ್ ಸೆಕ್ಯೂರಿಟೀಸ್. ಕೊಲ್ಯಾಟ್ರಲ್ ಅಂದರೆ ಇಲ್ಲಿ ಸೇಫ್ಟಿ ಅಥವಾ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಓಕೆ, ನಿಮ್ಗೆ ಈಗ ಫರ್ದರ್ ನೀವು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಓಕೆ, ಅದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ನೀವೇನೋ ಒಂದು ಕ್ರೆಡಿಟ್ನ ಗ್ರ್ಯಾಂಟ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ LIC, ಓಕೆ, LIC ನಾವು ಇನ್ವೆಸ್ಟ್ ಮಾಡಿದ್ದೀವಿ ಅಂದರೆ ಸೊ LIC ಒಂದು ಮಿನಿಮಮ್ ಪೀರಿಯಡ್ 3 years ಮುಗಿದಾದ್ಮೇಲೆ ಆ LIC ಇನ್ವೆಸ್ಟ್ಮೆಂಟ್ ಸೆಕ್ಯೂರಿಟೀಸ್ನ ನಾವು ಪ್ಲೇಜ್ ಮಾಡಿ ಫರ್ದರ್ ಲೋನ್ನ ತೊಗೊಳ್ಬೋದು. ಓಕೆ, ಆ ಥರ ಆ ಪ್ಲೇಜ್ ಮಾಡೋದಕ್ಕೆ ಆ ಸೆಕ್ಯೂರಿಟಿಗೆ ನಾವು ಕೊಲ್ಯಾಟ್ರಲ್ ಅಂತ ಹೇಳ್ತೀವಿ. ಅದನ್ನು ಕೂಡ ಇಲ್ಲಿ ಇನ್ವೆಸ್ಟರ್ಸ್ಗೆ ಪ್ರೊವೈಡ್ ಮಾಡಿ ಕೊಡುತ್ತೆ. ಸ್ಟಾಕ್ ಮಾರ್ಕೆಟ್ಸಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಮುಖಾಂತರ. ಮೂರನೇ ಪಾಯಿಂಟ್ ನಾವು ನೋಡೋದು, ಆಫರ್ಸ್ ಆಪರ್ಚುನಿಟಿ ಟು ಪಾರ್ಟಿಸಿಪೇಟ್ ಇನ್ ದಿ ಇಂಡಸ್ಟ್ರಿ ಗ್ರೋತ್. ಅಫ್ಕೋರ್ಸ್, ಸೊ ಇಲ್ಲಿ ಕಾರ್ಪೊರೇಟ್ ಸೆಕ್ಟರ್ಸ್ಗೆ ಹೋಗುವಂಥ ಹ್ಯೂಜ್ ಅಮೌಂಟಲ್ಲಿ ಪ್ರತಿಯೊಬ್ಬ ಇನ್ವೆಸ್ಟರ್ ರೋಲು ಕೂಡ ಇರುತ್ತೆ. ಕಂಪ್ನಿ ಏನೇ ಪ್ರಾಫಿಟ್ ಮಾಡಿದ್ರು ಸೊ ಅದರ ಹಿಂದೆ ಒಬ್ಬ ಇನ್ವೆಸ್ಟರ್ ಪಾಲು ಕೂಡ ಇರುತ್ತೆ. ಹಾಗಾಗಿ ಇಂಡಸ್ಟ್ರಿಯಲ್ ಗ್ರೋತ್ಗೂ ಕೂಡ ರೆವಲ್ಯೂಷನ್ಗೂ ಕೂಡ ನೀವು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದಾಗ ಆಗುತ್ತೆ. ನೆಕ್ಸ್ಟ್, ಎಸ್ಟಿಮೇಟ್ಸ್ ದಿ ವರ್ತ್ ಆಫ್ ಸೆಕ್ಯೂರಿಟೀಸ್. ಸೊ ಯಾವ ಒಂದು ಸೆಕ್ಯೂರಿಟೀಸಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡಬೇಕು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೆಕ್ಯೂರಿಟಿ ಅನ್ನೋದನ್ನ ನಿಮಗೆ ಒಂದು ಎಸ್ಟಿಮೇಷನ್ ಮಾಡಿಕೊಡುತ್ತೆ ಅಥವಾ ಇನ್ಫಾರ್ಮೇಷನ್ ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಯಾವುದೇ ಥರದ ಒಬ್ರಿಗೊಂದು ಇನ್ನೊಬ್ರಿಗೊಂದು ಏನು ಪಾರ್ಶಾಲಿಟಿ ಆಗಿ ಇಲ್ಲಿ ವರ್ಕ್ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್, ಆಫರ್ ಸೇಫ್ಟಿ ಇನ್ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್. ಸೇಫ್ಟಿ ಮತ್ತು ಸೆಕ್ಯೂರಿಟಿ ನಿಮಗೆ ಪ್ರೊವೈಡ್ ಮಾಡಿ ಕೊಡುತ್ತೆ. ಓಕೆ, ಸೊ ದೀಸ್ ಆರ್ ದಿ ಬೆನಿಫಿಟ್ಸ್ ಟು ದಿ ಇನ್ವೆಸ್ಟರ್ಸ್. ನೆಕ್ಸ್ಟ್ ನಾವು ನೋಡೋಣ ಬೆನಿಫಿಟ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಟು ಕಂಪನೀಸ್ ಅಥವಾ ಕಾರ್ಪೊರೇಟ್ಸ್. ಕಂಪ್ನೀಸ್ಗೆ ಏನು ಒಂದು ಬೆನಿಫಿಟ್ ಆಗುತ್ತೆ ಅಂತ. ಸೊ ಫಸ್ಟ್ ಒನ್ ನೋಡಿ, ಇಟ್ ವೈಡನ್ಸ್ ದಿ ಮಾರ್ಕೆಟ್ ಫಾರ್ ಸೆಕ್ಯೂರಿಟೀಸ್. ಇಲ್ಲಿ ಸೆಕ್ಯೂರಿಟೀಸ್ ಯಾರು ಇಶ್ಯೂ ಮಾಡುವಂಥದ್ದು? ಕಂಪ್ನಿ ಅಲ್ವಾ. ಇನ್ವೆಸ್ಟ್ ಮಾಡೋದು ಪಬ್ಲಿಕ್ಕು, ಸೊ ಇಶ್ಯೂ ಮಾಡುವಂಥದ್ದು ಕಂಪ್ನಿ. ಅವರ ಸೆಕ್ಯೂರಿಟೀಸ್ಗೆ ಇಲ್ಲಿ ಮಾರ್ಕೆಟ್ ಸಿಕ್ಕಂಗಾಗುತ್ತೆ. ಓಕೆ, ಇನ್ವೆಸ್ಟರ್ಸ್ ಮೈಂಡಲ್ಲಿ ಅವರ ಕಂಪ್ನಿ ಸೆಕ್ಯೂರಿಟಿ ಮೇಲೆ ಒಂದು ಇಮೇಜ್ ಬಿಲ್ಡ್ ಮಾಡ್ದಂಗೆ ಆಗುತ್ತೆ. ಬ್ರ್ಯಾಂಡ್ ಇಮೇಜ್ ಅಂತ ಹೇಳ್ತೀವಿ, ಬ್ರ್ಯಾಂಡ್ ಒಂದು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಓಕೆ, ವೈಡನ್ಸ್ ದಿ ಮಾರ್ಕೆಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಹೇಳಿದ್ವಿ ಕ್ರಿಯೇಟ್ ಗುಡ್ ವಿಲ್ ಆ್ಯಂಡ್ ರೆಪ್ಯುಟೇಷನ್. ರೆಪ್ಯುಟೇಷನ್ ಅನ್ನೋದು ಗೊತ್ತಿದೆ, ಲೈಕ್ ಒಂದು ಸ್ಟೇಟಸ್ನ ಬಿಲ್ಡ್ ಮಾಡುವಂಥದ್ದು. ಸೊ ಪಬ್ಲಿಕ್ ಅಥವಾ ಸೊಸೈಟಿಯಲ್ಲಿ ನಿಮ್ಮ ಕಂಪ್ನಿ ಒಂದು ಅವೇರ್ನೆಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ದಟ್ ಈಸ್ ಪಾಸಿಟಿವ್ ಆಗಿ. ರೆಪ್ಯುಟೇಷನ್ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಸೊ ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಪಾಸಿಟಿವ್ ರೆಪ್ಯುಟೇಷನ್ ಅಲ್ವಾ. ಒಳ್ಳೆ ಥರದಲ್ಲಿ ನಮಗೆ ಹೆಸರು ಬೇಕು. ಓಕೆ, ಹಾಗಾಗಿ ರೆಪ್ಯುಟೇಷನ್ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ. ನೆಕ್ಸ್ಟ್, ಫೆಸಿಲಿಟೇಟ್ ಫೇರ್ ಪ್ರೈಸಿಂಗ್ ಆಫ್ ಲಿಸ್ಟೆಡ್ ಸೆಕ್ಯೂರಿಟೀಸ್. ಯಾವುದೇ ಥರದ ಅನ್ಫೇರ್ ಆಕ್ಟಿವಿಟೀಸ್, ಫ್ರಾಡುಲೆಂಟ್ ಆಕ್ಟಿವಿಟೀಸ್, ಮಾಲ್ ಪ್ರಾಕ್ಟೀಸಸ್ ಇಲ್ಲಿ ನಡೆಯೋದಿಲ್ಲ. ಬಿಕಾಸ್ ಆಫ್ ಸೆಬಿ ಗೈಡ್ಲೈನ್ಸ್, ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಆಗಿರೋದ್ರಿಂದ ಸೊ ಯಾವುದೇ ಥರದ ಅನ್ಫೇರ್ ಇಲ್ಲಿ ನಡೆಯೋದಿಲ್ಲ. ನೆಕ್ಸ್ಟ್, ಪ್ರೊವೈಡ್ಸ್ ಬೆಟರ್ ರೆಸ್ಪಾನ್ಸ್ ಫ್ರಮ್ ದ ಇನ್ವೆಸ್ಟರ್ಸ್. ಆದಷ್ಟು ಇನ್ವೆಸ್ಟರ್ಸ್ಗೆ ಇಲ್ಲಿ ಆಟೋಮೆಟಿಕಲಿ ಒಂದು ಅವೇರ್ನೆಸ್ ಅಥವಾ ಮೋಟಿವ್ ಹೋಗುತ್ತೆ ಫಾರ್ ದೇರ್ ಲಿಕ್ವಿಡಿಟಿ ಆಫ್ ಫಂಡ್ಸ್ಗೆ ಅಥವಾ ಕ್ಯಾಪಿಟಲ್ ಅಪ್ರಿಸಿಯೇಷನ್. ಅವರೇ ಇನ್ಫ್ಲೂಯೆನ್ಸ್ ಆಗಿ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ಸ್ನ ಮಾಡ್ತಾರೆ ಅಥವಾ ಸೆಕೆಂಡ್ರಿ ಒಂದು ಪರ್ಚೇಸ್ ಆದರೂ ಮಾಡ್ಕೊಳ್ತಾರೆ. ಹಾಗಾಗಿ ಇನ್ವೆಸ್ಟರ್ಸ್ಗೂ ಕೂಡ ಒಂದು ಬೆಟರ್ ಆಪರ್ಚುನಿಟಿ ಪ್ರೊವೈಡ್ ಮಾಡ್ದಂಗಾಗುತ್ತೆ ಈ ಒಂದು ಕಾರ್ಪೊರೇಟ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ, ಬೈ ಮಾಡೋದಕ್ಕೆ. ಫೆಸಿಲಿಟೇಟ್ ಕ್ವಿಕ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್. ಕ್ವಿಕ್ ಬೈಯು ಕೂಡ ಆಗಿರ್ಬೋದು ಟು ದಿ ಇನ್ವೆಸ್ಟರ್ಸ್, ಆರ್ ಕ್ವಿಕ್ ಸೆಲ್ ಟು ದಿ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಹೋಲ್ಡರ್ಸ್ಗೂ ಕೂಡ ಅವರು ಕೂಡ ಕ್ವಿಕ್ ಆಗಿ ಸೇಲ್ಸ್ನ ಕೂಡ ಮಾಡ್ಕೋಬೋದು. ಸೊ ದೀಸ್ ಆರ್ ದಿ ಬೆನಿಫಿಟ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜಸ್ ಟು ದಿ ಕಂಪ್ನೀಸ್. ನೆಕ್ಸ್ಟ್ ನಾವು ನೋಡೋಣ ಬೆನಿಫಿಟ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜಸ್ ಟು ದಿ ಎಕಾನಮಿ ಆರ್ ಸೊಸೈಟಿ. ಸೊಸೈಟಿಗೆ ಹೇಗೆ ಹೆಲ್ಪ್ ಆಗುತ್ತೆ? ಸೊ ಇಟ್ ಎನ್ಕರೇಜಸ್ ಹ್ಯಾಬಿಟ್ ಆಫ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ದ ಎಕಾನಮಿ. ಈಗ ಸೇವಿಂಗ್ ಹ್ಯಾಬಿಟ್ ಎಲ್ಲರಲ್ಲೂ ಕೂಡ, ಎಲ್ಲ ಸ್ಮಾಲ್, ಮೀಡಿಯಂ ಮತ್ತು ಲಾಸ್ ಸೇವರ್ಸಲ್ಲೂ ಕೂಡ
ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾನು ಪ್ರಾಫಿಟ್ ತೊಗೊಳ್ಬೇಕು, ರೆಗ್ಯುಲರ್ ಲಿಕ್ವಿಡ್ ಫಂಡ್ಸ್ ಇಟ್ಕೋಬೇಕು, ರೆಗ್ಯುಲರಾಗಿ ನನಗೂ ದುಡ್ಡು ಬರ್ತಿರ್ಬೇಕು ಅನ್ನೋ ಎಲ್ಲರಿಗೂ ಆಸೆ ಇರುತ್ತೆ. ಹಾಗಾಗಿ ಸೇವಿಂಗ್ಸ್ ಹ್ಯಾಬಿಟ್ನ ಇನ್ಕ್ರೀಸ್ ಮಾಡೋ ಮುಖಾಂತರ ಕ್ಯಾಪಿಟಲ್ ಒಂದು ಕಡೆಗೆ ಕ್ರೋಢೀಕರಿಸ್ಕೊಂಡು ಒಂದು ಇಂಡಸ್ಟ್ರಿಯಲ್ ಒಂದು ಗ್ರೋತ್ಗೆ, ಒಂದು ಡೆವಲಪ್ಮೆಂಟ್ಗೆ, ಡೈವರ್ಸಿಫಿಕೇಶನ್ಗೆ ಹೆಲ್ಪ್ ಆಗುತ್ತೆ. ಎರಡನೇದು ಇಂಪ್ರೂವ್ಸ್ ಕ್ಯಾಪಿಟಲ್ ಫಾರ್ಮೇಷನ್ ಫಾರ್ ದಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಓಕೆ, ಕ್ಯಾಪಿಟಲ್ ಜಾಸ್ತಿನೇ ಇಲ್ಲಿ ಒಟ್ಟುಗೂಡಿಸೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಇಟ್ ಲೀಡ್ಸ್ ಟು ಫ್ಲೋ ಆಫ್ ಮನಿ ಇಂಟು ಪ್ರಾಫಿಟಬಲ್ ಚಾನಲ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಓಕೆ, ಪ್ರಾಫಿಟಬಲ್ ಒಂದು ಚಾನಲ್ಸ್ ಅಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ಸು ಫ್ಲೋ ಆಗುತ್ತೆ. ಸೊ ಯಾರು ರಿಕ್ವೈರ್ಡ್ ಇದೆಯೋ ಅವರಿಗೆ ಇನ್ ಟೈಮ್ಗೆ ರೀಚ್ ಆಗೋ ಥರ ಮಾಡುತ್ತೆ ಸ್ಟಾಕ್ ಎಕ್ಸ್ಚೇಂಜಸ್. ಪ್ರೊವೈಡ್ ಸಿಗ್ನಿಫಿಕೆಂಟ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಆ್ಯಂಡ್ ಡೈವರ್ಸಿಫಿಕೇಶನ್. ಬೇಕಾದಷ್ಟು ನಿಮಗೆ ಒಂದು ಆಪರ್ಚುನಿಟೀಸ್ ಮತ್ತು ಅವೆನ್ಯೂಸು ಪ್ರೊವೈಡ್ ಮಾಡಿಕೊಡುತ್ತೆ. ಅದರಲ್ಲಿ ನೀವು ಯಾವುದಕ್ಕೆ ಬೇಕು, ಇನ್ವೆಸ್ಟರ್ ಚಾಯ್ಸ್, ಅವ್ರು ಯಾವುದಕ್ಕೆ ಬೇಕಾದರೂ ಕೂಡ ಇನ್ವೆಸ್ಟ್ಮೆಂಟ್ನ ಮಾಡ್ಕೋಬೋದು. ಅದೇ ಥರ ಏನು ಬಾರೋವರ್ಸ್ಗೂ ಕೂಡ ಅವರ ಒಂದು ಟೈಮ್ ಆಫ್ ರಿಕ್ವೈರ್ಮೆಂಟ್ ಆಫ್ ಫಂಡ್ಸ್ಗೆ ಅವ್ರಿಗೆ ಯಾವಾಗ ಬೇಕಾದರೂ ಕೂಡ ಫಂಡ್ಸು ಸಿಗೋ ಥರ ಸೆಕೆಂಡ್ರಿ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಮಾಡುತ್ತೆ. ಸೊ ದೀಸ್ ಆರ್ ದಿ ಬೆನಿಫಿಟ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜಸ್ ಟು ಇನ್ವೆಸ್ಟರ್ಸ್, ಕಂಪ್ನೀಸ್ ಆ್ಯಂಡ್ ಟು ದಿ ಎಕಾನಮಿ ಅಥವಾ ಸೊಸೈಟಿ. ಓವರ್ ಆಲ್ ಸೊಸೈಟಿಗೆ ಒಂದು ಪಾಸಿಟಿವ್ ಮತ್ತು ಬ್ಯಾಲೆನ್ಸ್ಡ್ ಗ್ರೋತ್ ಆಗೋ ಥರ ನೋಡ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್, ಲಾಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್. Okay, listing of securities is a major condition, major step for secondary market. Companies ಸೆಕ್ಯೂರಿಟೀಸ್ ಅಥವಾ ಶೇರ್ಸು ಅಥವಾ ಏನು ಹೇಳ್ತೀವಿ ಇನ್ಸ್ಟ್ರೂಮೆಂಟ್ಸು, ಇವುಗಳು ಸ್ಟಾಕ್ ಮಾರ್ಕೆಟ್ಸಲ್ಲಿ ಅವೈಲಬಿಲಿಟಿ ಇರಬೇಕು ಇನ್ವೆಸ್ಟರ್ಸ್ಗೆ ಅಂದರೆ ಫಸ್ಟ್ ಅವು ಏನಾಗಿರಬೇಕು, ಲಿಸ್ಟೆಡ್ ಆಗಿರಬೇಕು. ಸೊ ಲಿಸ್ಟಿಂಗ್ ಮೀನ್ಸ್ ಅಡ್ಮಿಷನ್ಸ್ ಆಫ್ ದಿ ಸೆಕ್ಯೂರಿಟೀಸ್ ಟು ಡೀಲ್ ಆ್ಯಂಡ್ ರೆಕಗ್ನೈಸ್ ಸ್ಟಾಕ್ ಎಕ್ಸ್ಚೇಂಜಸ್. ಸೊ ರೆಕಗ್ನೈಸ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನೀವು ಡೀಲ್ ಮಾಡಬೇಕು. ಓಕೆ, ಈಗ BSE ಯಾವುದೋ ಒಂದು ಕಂಪ್ನಿ ಶೇರ್ಸ್ ಇದೆ, ಲೈಕ್ ವಿಪ್ರೋ ಅಥವಾ ಇನ್ಫೋಸಿಸ್, ರಿಲಯನ್ಸ್ ಕಂಪ್ನಿ ಶೇರ್ಸ್ ಇದೆ ಅಲ್ಲ ಅವೈಲಬಿಲಿಟಿ ತಗೊಳ್ಳೋರಿಗೆ ಅಥವಾ ಇನ್ವೆಸ್ಟ್ ಮಾಡೋರಿಗೆ, ಅಂದರೆ ಅದು ಹೇಗೆ ಸಾಧ್ಯ ಆಗಿರುತ್ತೆ, ಬಿಫೋರ್ ದಟ್ ಅವರು ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ನ ಮಾಡ್ಕೊಂಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಓಕೆ, ಐದರ್ ಇಟ್ ಮೇ ಬಿ ಎನಿ ಪಬ್ಲಿಕ್ ಅಥವಾ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಅಥವಾ ಕ್ವಾಸಿ ಗೌರ್ಮೆಂಟ್ ಯಾವುದೇ ಒಂದು ಆಗಿದ್ರು ಕೂಡ ಸೆಕ್ಯೂರಿಟೀಸು ಎಲ್ಲನೂ ಕೂಡ ಅಲ್ಲಿ ಲಿಸ್ಟೆಡ್ ಆಗಿರಬೇಕು. ಲಿಸ್ಟಿಂಗ್ ಮೀನ್ಸ್ ಅಡ್ಮಿಷನ್ ಅಥವಾ ರಿಜಿಸ್ಟ್ರೇಷನ್ ಇಂಟು ರೆಕಗ್ನೈಸ್ ಸ್ಟಾಕ್ ಎಕ್ಸ್ಚೇಂಜ್. ಏನಕ್ಕೋಸ್ಕರ ಅಂದರೆ ಫಾರ್ ದಿ ಫರ್ದರ್ ಟ್ರೇಡಿಂಗ್. ನೆಕ್ಸ್ಟು ಇನ್ವೆಸ್ಟರ್ಸು ಈಸಿಲಿ ಅವರ ಒಂದು ಟ್ರಾನ್ಸ್ಫರಬಿಲಿಟಿ ಅಥವಾ ಮಾರ್ಕೆಟಬಿಲಿಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ನ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್, ಪ್ರೊವೈಡ್ ಲಿಕ್ವಿಡಿಟಿ ಟು ಸೆಕ್ಯೂರಿಟೀಸ್. ಸೊ ಯಾರು ಯಾವಾಗ ಬೇಕಾದ್ರೂ ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಅವೈಲಬಿಲಿಟಿ ಇರಬೇಕು ಅಂದರೆ ಫಸ್ಟ್ ನೀವೇನು ಮಾಡಬೇಕು, ಲಿಸ್ಟಿಂಗ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮೊಬಿಲೈಸಿಂಗ್ ಸೇವಿಂಗ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. ಇದು ಹೇಗೆ ಸಾಧ್ಯ ಅಂದರೆ ನೀವು ಲಿಸ್ಟೆಡ್ ಮಾಡಿದರೆ ಮಾತ್ರ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ಮೆಂಟ್ ಆ ಸೆಕ್ಯೂರಿಟೀಸಲ್ಲಿ ಮಾಡೋದಕ್ಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಅವ್ರು ಮಾಡ್ತಿದ್ದಾರೆ ಅಂದರೆ ಫಸ್ಟ್ ಅವ್ರು ಏನು ಮಾಡಬೇಕಾಗುತ್ತೆ, ಸೇವಿಂಗ್ ಹ್ಯಾಬಿಟ್ನ ಮಾಡ್ಕೋಬೇಕಾಗಿರುತ್ತೆ. ಅದನ್ನು ತೊಗೊಂಡೋಗಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟರ್ಸ್ ಬೈ ಇನ್ಶೂರಿಂಗ್ ಫುಲ್ ಡಿಸ್ಕ್ಲೋಷರ್. ಸೊ ಸೆಕೆಂಡ್ರಿ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಮೇನ್ ಉದ್ದೇಶ ಅಥವಾ ಸೆಬಿ ಒಂದು ಗೈಡ್ಲೈನ್ಸ್ ಮೇನ್ ಉದ್ದೇಶ ಏನಪ್ಪ ಅಂದರೆ ಇನ್ವೆಸ್ಟರ್ಸ್ ಪ್ರೊಟೆಕ್ಷನ್. ಯಾವುದೇ ಕಾರಣಕ್ಕೂ ಇನ್ವೆಸ್ಟರ್ಸ್ಗೆ ತೊಂದರೆ ಆಗಬಾರ್ದು, ಅನ್ಫೇರ್ ಆಗಬಾರ್ದು ಅನ್ನೋದು ಮೇನ್ ಆಗಿ ಸೆಬಿದು ಉದ್ದೇಶ ಆಗಿದೆ, ಆಬ್ಜೆಕ್ಟಿವ್ ಆಗಿದೆ. ಹಾಗಾಗಿ ಆದಷ್ಟು ಕೂಡ ಇನ್ವೆಸ್ಟರ್ಸ್ಗೆ ಇಲ್ಲಿ ಅವರ ಒಂದು ಡೀಲಿಂಗ್ಸಲ್ಲಿ ಪ್ರೊಟೆಕ್ಷನ್ನ ಕೊಡುವಂಥದ್ದು. ಫುಲ್ ಡಿಸ್ಕ್ಲೋಷರ್ ಆಫ್ ಇನ್ಫಾರ್ಮೇಷನ್, ಯಾವುದೇ ಥರದ ಮುಚ್ಚುಮರೆ ಇಲ್ಲದೆ ಟ್ರಾನ್ಸ್ಪರೆಂಟ್ ಆಗಿ ಡೀಲ್ನ ಮಾಡುವಂಥದ್ದು. ನೆಕ್ಸ್ಟು, ಟು ಎನ್ಶೂರ್ ಪ್ರಾಪರ್ ಸೂಪರ್ವಿಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಡೀಲಿಂಗ್ಸ್. ಓಕೆ, ಇದನ್ನು ಕೂಡ ಕಂಟ್ರೋಲಿಂಗ್ ಪ್ರಾಪರಾಗಿ ಮಾಡ್ತಾ ಹೋಗ್ತಾರೆ. ಟು ಅಶ್ಯೂರ್ ಮಾರ್ಕೆಟ್ ಫೆಸಿಲಿಟೀಸ್ ಫಾರ್ ದಿ ಸೆಕ್ಯೂರಿಟೀಸ್. ಮಾರ್ಕೆಟ್ ಅಥವಾ ಫರ್ದರ್ ಟ್ರಾನ್ಸ್ಫರಬಿಲಿಟಿ ಮಾಡಬೇಕಂದ್ರೆ, ಎಕ್ಸ್ಚೇಂಜ್ ಮಾಡಬೇಕಂದ್ರೆ ಲಿಸ್ಟಿಂಗ್ ಅವಶ್ಯಕತೆ ಇದ್ದೇ ಇದೆ. ಟು ರೆಗ್ಯುಲೇಟ್ ಡೀಲಿಂಗ್ಸ್ ಇನ್ ಸೆಕ್ಯೂರಿಟೀಸ್. ಓಕೆ, ಸೆಕ್ಯೂರಿಟೀಸ್ನ ಡೀಲ್ ಮಾಡಬೇಕು ಅಂದರೆ ನಿಮಗೆ ಲಿಸ್ಟಿಂಗ್ ಆಗಬೇಕು. ಸೊ ದೀಸ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಲಿಸ್ಟಿಂಗ್. ನೆಕ್ಸ್ಟ್ ಲಾಸ್ಟ್ ಒನ್, ಲಿಸ್ಟಿಂಗ್ ಪ್ರೊಸೀಜರ್. ಯಾವ ರೀತಿ ಒಂದು ಲಿಸ್ಟಿಂಗ್ನ ಮಾಡ್ಕೋಬೇಕು ಅಂತಂದರೆ, ಫಸ್ಟ್ಲಿ ನೋಡಿ MOA ಮತ್ತು AOA ಇರುತ್ತೆ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ. ಅದನ್ನು ಅಪ್ರೂವಲ್ ತೊಗೊಳ್ಬೇಕು ಸೊ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ. ಅದಾದಮೇಲೆ ಪ್ರಾಸ್ಪೆಕ್ಟಸ್, ಯಾಕಂದರೆ ಇಶ್ಯೂ ಪ್ರೋಸೆಸ್ಸಲ್ಲಿ, ಕ್ಯಾಪಿಟಲ್ ರೈಸ್ ಮಾಡೋ ಪ್ರೋಸೆಸ್ಸಲ್ಲಿ ಪ್ರಾಸ್ಪೆಕ್ಟಸ್ ಪ್ಲೇಸ್ ಅ ಮೇಜರ್ ರೋಲ್ ಟು ದಿ ಪಬ್ಲಿಕ್ ಲಿಮಿಟೆಡ್ ಕಂಪ್ನೀಸ್. ಸೊ ಆ ಡ್ರಾಫ್ಟ್ ಪ್ರಾಸ್ಪೆಕ್ಟಸ್ನು ಕೂಡ ಇಲ್ಲಿ ಸಬ್ಮಿಟ್ ಮಾಡಿ ಅಪ್ರೂವಲ್ ಮಾಡ್ಕೋಬೇಕು. ಅದಾದಮೇಲೆ ಅಪ್ಲಿಕೇಶನ್ನ ಸೆಂಡ್ ಮಾಡಬೇಕು. ಅಂದರೆ ನೀವು ಏನು ರಿಜಿಸ್ಟರ್ ಮಾಡ್ಕೊಳ್ತಿದ್ದೀರಾ ಅನ್ನೋ ಒಂದು ಅಪ್ಲಿಕೇಶನ್ ಏನಿರುತ್ತೆ ಅದನ್ನು ಸಬ್ಮಿಟ್ ಮಾಡಬೇಕು.
ಅದಾದಮೇಲೆ ಅದರ್ ಲಿಸ್ಟಿಂಗ್ ಕಂಡೀಷನ್ಸ್ ರಿಕ್ವೈರ್ಮೆಂಟ್ಸ್ ಲೈಕ್ ಫೀ ಎಲ್ಲ ಇರುತ್ತೆ, ಅವನ್ನೆಲ್ಲ ಪೇ ಮಾಡಿ ಯು ಕ್ಯಾನ್ ಗೆಟ್ ದಿ ಅಡ್ಮಿಷನ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್. ನೀವು ಒಂದು ಕಾಲೇಜಲ್ಲಿ ಹೇಗೆ ಅಡ್ಮಿಷನ್ ತೊಗೊಳ್ತೀರಲ್ಲ, ಸೊ ಅಡ್ಮಿಷನ್ ತೊಗೊಳ್ಳೋಕ್ಕಿಂತ ಮುಂಚೆ ಅಪ್ಲಿಕೇಶನ್ ತೊಗೊಳ್ಬೇಕು. ಅಪ್ಲಿಕೇಶನ್ ಆದಮೇಲೆ ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು, ಲೈಕ್ SSLC ಆಗಿರ್ಬೋದು, PUC ಈ ಥರದ್ದು. ಅದಾದಮೇಲೆ ಫೀಸ್ ಕಟ್ಟಬೇಕು. ಅದಾದಮೇಲೆ ನಿಮಗೆ ಒಂದು ಅಪ್ರೂವಲ್, ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಇದೇ ಥರನೇ ಸ್ಟಾಕ್ ಎಕ್ಸ್ಚೇಂಜಸಲ್ಲೂ ಕೂಡ ಕಂಪ್ನಿ ಸೆಕ್ಯೂರಿಟೀಸು ಒಂದು ರಿಜಿಸ್ಟರ್ ಆಗುವಂಥದ್ದು. ಓಕೆ, ದಿಸ್ ಇಸ್ ಅಬೌಟ್ ದಿ ಲಿಸ್ಟಿಂಗ್ ಪ್ರೊಸೀಜರ್ ಆ್ಯಂಡ್ ದ ಕಾನ್ಸೆಪ್ಟ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ನೆಕ್ಸ್ಟ್ ನೋಡೋಣ MCQಸು. ಸೊ ವಿಚ್ ಇಸ್ ದ ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್ ಆಫ್ ಫಾರ್ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ಇಂಡಿಯಾ? ಯಾವುದು ನಮಗೆಲ್ಲ ಗೊತ್ತಿದೆ, ದಟ್ ಈಸ್ SEBI, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. So expand SEBI in which expand for SEBI is which of the following? So Securities Exchange Board of India. ನಾನು ಈಗ ತಾನೇ ಹೇಳಿ. Third one, listing means getting dash in a stock exchange. ಏನು? That is admission. Okay, ಅಥವಾ registration. Fourth one, which one of the following is not an example of stock exchanges in India? BSE, NSE, OTCI, SEBI. ಯಾವುದಲ್ಲ? SEBI ಅಲ್ವಾ? SEBI it is a authority body, regulatory body, not the stock exchange. Last one, which of the following is not the function of stock exchange? Liquidity of funds ಇದೆ, mobilizing ಇದೆ, continuous market for securities ಇದೆ. ಹಾಗಾದ್ರೆ ಯಾವುದಿಲ್ಲ? That is unsecured transaction. Unsecured ಅಥವಾ unfair transactions ಇಲ್ಲ. Okay, these are the MCQs. So this is about the fifth session content. Okay, thank you.